ಚಂಡೀಗಢದಲ್ಲಿ ಮತ್ತೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮನೆಯಿಂದ ಯಾರೂ ಹೊರಬರದಂತೆ ಸೂಚನೆ. ಆಕ್ಚುಲಿ ಪಾಕಿಸ್ತಾನದವರು ಟಾರ್ಗೆಟ್ ಆಗಿರೋದೇ ಚಂಡೀಗಢ ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ. ಸೊ ವಾಯುಸೇನೆಯಿಂದ ಸೈರನ್ ಮೊಳಗಿದೆ, ಯಾರು ಮನೆಯಿಂದ ಹೊರಗಡೆಗೆ ಬರಬೇಡಿ, ಮನೆಯ ಒಳಗಡೆನೆ ಇರಬೇಕು ಅಂತ ನಾಗರಿಕರಿಗೆ ಸೂಚನೆಯಾಗಿದೆ. ಚಂಡೀಗಢ ಒಂದು, ಮತ್ತೊಂದು ಕಡೆ ಪಂಜಾಬ್ ಗಡಿ ಭಾಗಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಬಾಲ್ಕನಿಗಳಲ್ಲಿ ನಿಂತು ನೋಡದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಬಂಕರ್ಗಳಿದ್ದರೆ ಬಂಕರ್ಗಳಲ್ಲಿ ನೀವು ರಕ್ಷಣೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ಈಗ ಹೇಳಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಚಕ್ರವರ್ತಿ ಸುಲಿಬೆಲೆ ಅವರೇ, ನಿನ್ನೆ ನಾನು ಒಂದಷ್ಟು ನ್ಯೂಸ್ಗಳನ್ನು ನೋಡ್ತಾ ಇದ್ದಾಗ ಈ ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತ ನಡೆಸ್ತಾ ಇರುವಂತಹ ದಾಳಿಗಳು, ಅಂದ್ರೆ ಅದ್ರ ಕನ್ಫರ್ಮೇಶನ್ ನಮಗೊಂದು 10 ಗಂಟೆ 10:30 ಪ್ರೆಸ್ ಮೀಟ್ ನಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲ ಅಟ್ಯಾಕ್ಸ್ ಆಗಿದೆ ಅಂತ. ಬಟ್ ಕರಾಚಿ ಅನ್ನುವಂಥದ್ದು ವಾಣಿಜ್ಯ ಕೇಂದ್ರ ಪಾಕಿಸ್ತಾನಕ್ಕೆ. ಸೊ ಅದನ್ನ ಟಾರ್ಗೆಟ್ ಮಾಡಿರೋದು ಆರ್ಥಿಕ ನಷ್ಟದೊಳಗೆ ಮತ್ತೊಂದು ಗಾಯದ ಮೇಲೆ ಉಪ್ಪು ಹಾಕೋ ಕೆಲಸವನ್ನ ಭಾರತ ಹೆಂಗ್ ಮಾಡ್ತು ಅಂತ, ಯಾಕೆ ಕ್ರೂಷಿಯಲ್ ಆಗುತ್ತೆ ಕರಾಚಿ ಮೇಲಿನ ಅಟ್ಯಾಕ್ ಅಂತ ನಿಮ್ಗನ್ಸುತ್ತೆ? ಕರಾಚಿ ಪಾಕಿಸ್ತಾನದ ಅತ್ಯಂತ ಪ್ರಮುಖವಾಗಿರುವಂತ ಬಂದರು, ಪೋರ್ಟ್. ಅದು ಪಾಕಿಸ್ತಾನದ ಯಾವುದೇ ವಸ್ತುಗಳು ಜಗತ್ತಿಗೆ ರಫ್ತಾಗೋದಿದ್ರೆ ಅಥವಾ ಪಾಕಿಸ್ತಾನದ ಮೂಲಕ ಎಲ್ಲಾದರೂ ಹೋಗಬೇಕು ಅಂತಿದ್ರೆ ಅದು ಕರಾಚಿಯ ಮೂಲಕ ಹೋಗುತ್ತೆ. ಕರಾಚಿ ಏನಾದರೂ ಪಾಕಿಸ್ತಾನಕ್ಕೆ ನಾವು ಕರಾಚಿಗೆ ಸರಿಯಾಗಿ ಹೊಡೆತ ಕೊಟ್ವಿ ಅಂತಂದ್ರೆ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದಂತಾಗ್ಬಿಡುತ್ತೆ. ಹೀಗಾಗಿ ನಾವು ಕರಾಚಿ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂತ INS ವಿಕ್ರಾಂತ್ ಕಡೆಯಿಂದ ಅಟ್ಯಾಕ್ ಆಗಿದೆ ಅಂತ ನೆನ್ನೆ ರಾತ್ರಿ ಎಲ್ಲ ಸುದ್ದಿ ಬರ್ತಿತ್ತು. ಇನ್ನೂ ಕೂಡ ನೆನ್ನೆ ರಾತ್ರಿ ಅದನ್ನ ಕನ್ಫರ್ಮೇಶನ್ ಅನ್ನೋ ತರವೇ ನಾವು ಮಾತನಾಡ್ಕೊಂಡಿದ್ವಿ. ಆದ್ರೆ ಇನ್ನೂ ಕೂಡ ಏನು ಅಂತ ಅದು ಗೊತ್ತಾಗ್ತಿಲ್ಲ. ತುಂಬಾ ಜನ ಅದೊಂದು ಫೇಕ್ ನ್ಯೂಸ್ ಅಂತ ಹೇಳ್ತಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಅ ಫೇಕ್ ನ್ಯೂಸ್, ಬಿಕಾಸ್ ನಮ್ ನೇವಲ್ ಆಪರೇಷನ್ಸ್ ಯಾವತ್ತೂ ಕೂಡ ಹಂಗ ಆಗಿರೋದಿಲ್ಲ. 1971 ಅಲ್ಲಿ ನಾವು ಕರಾಚಿ ಮೇಲೆ ಮಾಡಿದ ಅಟ್ಯಾಕ್ ಹೇಗಿತ್ತು ಅಂತಂದ್ರೆ ಗಂಟೆಗಟ್ಟಲೆ ಕಾಲ ಇಡೀ ಕರಾಚಿ ಉರಿದಿತ್ತು ಅನ್ನುವಂತ ಸಂಗತಿಯನ್ನು ನಾವು ಕೇಳ್ತೀವಲ್ಲ. ಅದಾದಾಗ ಒಬ್ಬ ಆರ್ಮಿ ಆಫೀಸರ್ ಹೇಳ್ತಾ ಇದ್ರು 8 ರಿಂದ 10 ದಿನಗಳ ಕಾಲ ನಾವು ಕರಾಚಿ ಬಂದರ್ನ ಆಯಿಲ್ ಫಾರ್ಮ್ ಗಳನ್ನ ಉರಿಸಿದ್ವಿ ಅಂತ. ಈ ಬಾರಿಯೂ ಕೂಡ ಅದೇ ರೀತಿಯ ಸ್ಥಿತಿ ನಿರ್ಮಾಣವಾಗುತ್ತೆ. ಪಾಕಿಸ್ತಾನಕ್ಕೆ ಇರುವಂತಹ ಹೆದರಿಕೆ ಅದೇ. ನಮ್ಮ ನೇವಲ್ ಬೇಸ್ ಇದೆಯಲ್ಲ, ಅದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ನೇವಲ್ ಬೇಸ್. ಮತ್ತು ಅಮೆರಿಕ ಕೂಡ ಇಂಡೋ ಪ್ಯಾಸಿಫಿಕ್ ರೀಜನ್ ನಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಬಹಳ ಹಿಂದಿನಿಂದಲೂ ಕ್ವಾಡ್ನ ಮೀಟಿಂಗ್ ನಡೆಯುವ ಕಾಲದಿಂದಲೂ ಕೂಡ ಭಾರತಕ್ಕೆ ಅಷ್ಟೊಂದು ಭರವಸೆಯನ್ನು ಕೊಡ್ತಾ ಇರೋದ್ರಿಂದ, ಮತ್ತು ಚೀನಾನ ಎದುರಿಸಲಿಕ್ಕೆ ಭಾರತ ಬಲವಾಗಿರಬೇಕಾಗಿರೋದ್ರಿಂದ ಅಮೆರಿಕಕ್ಕೆ ಈ ಇಂಡೋ ಪ್ಯಾಸಿಫಿಕ್ ರೀಜನ್ ನಲ್ಲಿ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕು. ಹೀಗಾಗಿ ನನಗನ್ಸುತ್ತೆ ನಾವು ಅಲ್ಲಿ ನಮ್ಮ ನೇವಲ್ ಫೋರ್ಸ್ ಆಕ್ಟಿವ್ ಆಗಿ ನಿಂತು ಬಿಡ್ತು ಅಂತಂದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಗೆ ಗೊತ್ತಿರಬೇಕು, ಟರ್ಕಿಯ ಒಂದು ನೇವಲ್ ಶಿಪ್ ಕೂಡ, ವೆಸಲ್ ಕೂಡ ಅಲ್ಲಿ ಬಂದು ನಿಂತ್ಕೊಂಡಿದೆ ಅನ್ನುವಂತ ವರದಿಯನ್ನು ನಾವು ಕೇಳಿದೀವಿ. ಹೀಗಾಗಿ ಭಾರತ ಎಚ್ಚರಿಕೆ ಹೆಜ್ಜೆಯನ್ನ ಡೆಫಿನೆಟ್ಲಿ ಇಡಬೇಕಾದಂತ ಸ್ಥಿತಿ ಬರುತ್ತೆ. ಅಂದ್ರೆ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾರು ಸುಲಭಕ್ಕೆ ಬಾಗುವಂತವರೇನಲ್ಲ. ಇದು 24 hours ಅಲ್ಲಿ ಮುಗ್ದೋಗ್ಬಿಡುತ್ತೆ, 48 hours ಅಲ್ಲಿ ಮುಗ್ದೋಗ್ಬಿಡುತ್ತೆ ಅಂತಲ್ಲ. ಬಿಕಾಸ್ ಭಾರತದ INS ವಿಕ್ರಾಂತ್ ಮೂವ್ ಮಾಡಿದ್ರೆ ನಮ್ಗೆ ಟರ್ಕಿಯ ವೆಸಲ್ ಅಲ್ಲೇ ಇದೆ ಅನ್ನೋದನ್ನ ಪಾಕಿಸ್ತಾನ ತೋರಿಸ್ಲಿಕ್ಕೆ ಇಚ್ಛೆ ಪಡುತ್ತೆ. ಹೀಗಾಗಿ ನಾವು ಒಂದು ಹೆಜ್ಜೆ ಹಿಂದೆ ಇಡಬೇಕಾಗಿರುವಂತ ಪರಿಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿದ್ರು ಮಾಡಬಹುದು. ಹೀಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಬಟ್ ಕರಾಚಿ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದೇನಾದ್ರೂ ನಿಜವಾಗಿದ್ರೆ ಮಾತ್ರ ಪಾಕಿಸ್ತಾನ ಪತರುಗುಟ್ಟಿ ಹೋಗುವಂತ ಸ್ಥಿತಿ ಡೆಫಿನೆಟ್ಲಿ ಇದೆ. ಈ ಕಾರಣಕ್ಕೋಸ್ಕರ ನಿನ್ನೆ ಮತ್ತೊಂದು ಸುದ್ದಿ ಹರಿದಾಡ್ತಾ ಇತ್ತು. ಸ್ವತಃ ಶಾಬಾಜ್ ಶರೀಫ್ ಕೂಡ ಮನೆ ಬಿಟ್ಟು ಅವರೊಂದು ಬಂಕರ್ ನಲ್ಲಿ ಅಡಗಿಕೊಳ್ಳಿಕ್ಕೆ ಹೋಗಿದ್ದಾರೆ. ಅವರನ್ನ ಆರ್ಮಿಯವರೇ ತೆಗೆದುಕೊಂಡು ಹೋಗಿ ಒಂದು ಬಂಕರ್ ನಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನೋದಿತ್ತು. ನಿನ್ನೆ ಆಸಿಮ್ ಮುನೀರ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋವರೆಗೂ ಕೂಡ ಹೋಗಿತ್ತು. ಗೊತ್ತಿಲ್ಲ ಇವತ್ತು ಕನ್ಫರ್ಮ್ ಆಗಬೇಕು ಅಥವಾ ಪಾಕಿಸ್ತಾನ ಹೇಗಿದೆ ಅಂತಂದ್ರೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ. ನೀವು ಪ್ರೆಸ್ ಬ್ರೀಫಿಂಗ್ ಗೆ ನಮ್ಮ ಡಿಫೆನ್ಸ್ ಬ್ರೀಫ್ ಮಾಡಬೇಕಾದಾಗ ಮಿಸ್ರಿ ಅವರು ನೆನ್ನೆ ಒಂದು ಮಾತನ್ನು ಹೇಳಿದ್ ನೀವು ಕೇಳಿರಬೇಕು, ಪಾಕಿಸ್ತಾನ ಹುಟ್ಟಿರೋದೇ ಸುಳ್ಳುಗಳ ಆಧಾರದ ಮೇಲೆ ಅಂತ. ಅದು 1948 ನಲ್ಲಿ ಮೊದಲ ಬಾರಿ ದಾಳಿ ಮಾಡಿದಾಗ ನಮ್ಮ ಸೈನ್ಯ ಅಲ್ಲಿ ಹೋಗಲಿಲ್ಲ, ಅದು ಬಕರವಾಲಾಗಳೇ ಅಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂತ ಸುಳ್ಳನ್ನ ಯುನೈಟೆಡ್ ನೇಷನ್ಸ್ ಗೆ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಪಾಕಿಸ್ತಾನದ ದೊಡ್ಡ ಸೇನೆಯೇ ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದೆ ಅಂತ. ಅಲ್ಲಿಂದ ಸುಳ್ಳು ಹೇಳ್ತಾ ಇದ್ದವರು ಇವತ್ತಿನವರೆಗೂ ಸುಳ್ಳು ಹೇಳ್ಕೊಂಡು ಏನ್ ಬಂದಿದ್ದಾರೆ. ಅದರ ಆಧಾರದ ಮೇಲೆ ಪಾಕಿಸ್ತಾನ ಹೇಳುವಂತ ಯಾವ ವಿಚಾರವನ್ನು ನಂಬುವ ಸ್ಥಿತಿಯಲ್ಲಿ ಭಾರತ ಇಲ್ಲ. ಹೀಗಾಗಿ ನಾವು ವೇಟ್ ಮಾಡಬೇಕು ಕರಾಚಿಯ ಸುದ್ದಿಯನ್ನು ಅರ್ಥಕೊಳ್ಳಿಕ್ಕೆ. ಬಟ್ ಕರಾಚಿ ಮೇಲೆ ದಾಳಿ ಆಗಿದೆ ಅಂತ ಆದ್ರೆ ನನಗನ್ಸುತ್ತೆ ಪಾಕಿಸ್ತಾನದ ಯುದ್ಧ ಒಂದು 40-50% ಮುಗಿದೋಗುತ್ತೆ ಅಂತ ನನಗನ್ಸುತ್ತೆ. ಚಕ್ರವರ್ತಿ ಅವರೇ, ಒಂದು ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡೆ. ಈಗ ಸಾಮಾನ್ಯವಾಗಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ 14 ದಿನಗಳು ಪ್ರಧಾನಿ ಮೋದಿಯವರು ಸಭೆಗಳ ಮೇಲೆ ಸಭೆ ಮಾಡಿದ್ರು. ಜನರೆಲ್ಲ ಯಾಕೆ ಬೇಕು ಇಷ್ಟೊಂದು ಮೀಟಿಂಗು, ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದು ಬಿಟ್ಟು ಅಂತ. ಬಟ್ ಒಂದು ವೇಳೆ ಯುದ್ಧ ಅಂತ ಏನಾದರೂ ಘೋಷಣೆ ಆದರೆ ಪಾಕಿಸ್ತಾನಕ್ಕೆ ಯಾವ ರಾಷ್ಟ್ರಗಳು ಯಾವ ರೀತಿ ಸಪೋರ್ಟ್ ಮಾಡ್ಬೋದು, ಅಮ್ಯುನಿಷನ್ಗಳನ್ನ ಯಾವ ರೀತಿ ಕಳಿಸ್ಕೊಡ್ಬೋದು, ಇದೆಲ್ಲವನ್ನ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇದರ ಪರಿಣಾಮಗಳು ಕೂಡ ಮೋದಿಯವ್ರಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಆ ವಾರ್ ಪ್ಲ್ಯಾನ್ ಇವಾಗ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮುಂದಿನ ಪರಿಣಾಮಗಳು ಕೂಡ ಗೊತ್ತಿರುತ್ತೆ ಕೇಂದ್ರ ಸರ್ಕಾರಕ್ಕೆ. ಅದರ ಪ್ರಕಾರವೇ ಭಾರತ ಮುಂದಡಿ ಇಡಬೇಕಾಗುತ್ತೆ ಇವಾಗ ಅಂತ ಅನಿವಾರ್ಯ ಅಲ್ವಾ ಅದು?
ಅಬ್ಸಲ್ಯೂಟ್ಲಿ ಹೌದು. ಈ ಯುದ್ಧ ನಡೆಯುವಾಗ ನಾನು ತುಂಬಾ ಹತ್ತಿರದಿಂದ, ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ಕಾರ್ಗಿಲ್ ಯುದ್ಧವನ್ನ ನಮಗೆ ಹತ್ತಿರದಿಂದ ನೋಡ್ಲಿಕ್ಕೆ ಸಿಗಿಲ್ಲ. ಹತ್ತಿರ ಅಂತಂದ್ರೆ ಅದರ ಪ್ಲಾನಿಂಗ್ ಹೇಗಾಗಿರ್ಬೋದು, ಎಕ್ಸಿಕ್ಯೂಷನ್ ಹೇಗಾಗಿರ್ಬೋದು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸಿಗ್ಲಿಲ್ಲ. ಯಾಕೆ ಅಂತಂದ್ರೆ ಯುದ್ಧವನ್ನ ಪಾಕಿಸ್ತಾನ ಶುರು ಮಾಡಿತ್ತು, ನಾವು ರಿಟಾಲಿಯೇಷನ್ ಮಾತ್ರ ಮಾಡಿದ್ದೀರಿ. ರಿಟಾಲಿಯೇಷನ್ ಮಾಡುವವನಿಗೆ ಹೆಚ್ಚಿನ ಅವಕಾಶ ಇರೋದಿಲ್ಲ, ಆದ್ರೆ ಮೊದಲು ಯಾರು ಪ್ಲಾನ್ ಮಾಡ್ತಾನಲ್ಲ ಅವನಿಗೆ ಬಹಳ ಅವಕಾಶ ಸಿಗುತ್ತೆ. ಈ ದೇಶ 12 ದಿನಗಳ ಕಾಲ ಯಾಕೆ ತೆಗೆದುಕೊಳ್ತು ಅಂತಂದ್ರೆ ಈ ಯುದ್ಧ ಮಲ್ಟಿ ಪ್ರಾಂಗ್ಡ್ ಯುದ್ಧ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇದು, ನಾವು ಜಾಗತಿಕ ಮಟ್ಟದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳನ್ನ ಗ್ಲೋಬಲ್ ಪಾಲಿಟಿಕ್ಸ್ ನಲ್ಲಿ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಭಾರತ ಕನ್ವಿನ್ಸ್ ಮಾಡಬೇಕು ನಾವು ಮಾಡ್ತಿರುವ ಯುದ್ಧ ಅಗೇನ್ಸ್ಟ್ ಟೆರರಿಸಂ ಅನ್ನೋದನ್ನ ನಾವು ಹೇಳಬೇಕು. ಅದನ್ನ ಈ ದೇಶ ತುಂಬಾ ಚೆನ್ನಾಗಿ ಮಾಡ್ತು. ಮತ್ತು ಇವತ್ತಿಗೂ ಕೂಡ ನಾವು 9 ಟಾರ್ಗೆಟ್ ಅನ್ನ ಅಟ್ಯಾಕ್ ಮಾಡಿದ ನಂತರ ಈ ದೇಶದ ವಿದೇಶಾಂಗ ಸಚಿವರು ಅಕ್ಕಪಕ್ಕದ ಮುಸಲ್ಮಾನ್ ರಾಷ್ಟ್ರಗಳಿಗೆ ಮತ್ತು UK ಸೇರಿದಂತೆ, ಅಮೆರಿಕ ಸೇರಿದಂತೆ ಈ ರಾಷ್ಟ್ರಗಳಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡಿದ್ರು. ಅಂದ್ರೆ ನಾವು ವಿದೇಶಾಂಗ ಇಲಾಖೆಯ ಮೂಲಕ ಎಕ್ಸ್ಪರ್ಟ್ ಆಗಿದ್ದೀವಿ. ಎರಡನೇದು ನಂಗೆ ಬಹಳ ವಿಶೇಷ ಅನ್ಸಿದ್ದು, ನಾವು ಬಹಳ ಜನ ಕಡಿಮೆ ಮಾತಾಡ್ತಿದೀವಿ ಅದನ್ನ, ಈ ದೇಶ ಇಂಟೆಲ್ ಇನ್ಪುಟ್ಸ್ ತೆಗೆದುಕೊಳ್ತಲ್ಲ, ಆ ಕೋಆರ್ಡಿನೇಟ್ಸ್ ಗಳು ಸಿಕ್ತಲ್ಲ. ಎಲ್ಲಿ ಮೌಲಾನಾ ಮಸೂದ್ ಅಜರ್ನ ಆ ಟ್ರೈನಿಂಗ್ ಕ್ಯಾಂಪ್ ಇದೆ, ಅದರ ಕೋಆರ್ಡಿನೇಟ್ಸ್ ಏನು, ಅದಕ್ಕೆ ಬಾಂಬ್ ಹಾಕಬೇಕು ಅಂದ್ರೆ ಯಾವ ದಿಕ್ಕು, ಇವೆಲ್ಲವನ್ನು ಡೀಟೇಲ್ ಆಗಿ ತೆಗೆದುಕೊಳ್ಳುವಂತ ಆ ರಿಪೋರ್ಟ್ ಅನ್ನ ಕೊಡುವವರಿದ್ರಲ್ಲ, ಅವರಿಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಅವ್ರ ನಡುವೆ ಇದ್ದುಕೊಂಡೇ ಕೆಲಸ ಮಾಡ್ತಾ ಇರುವಂತ ಜನ, ಆ ಕೆಲಸ ತುಂಬಾ ಸ್ಪಷ್ಟವಾಗಿ ಆಗಿದೆ. ಇನ್ನು ಮೂರನೇದು, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಮೂರು ಪ್ರಮುಖರನ್ನ ಸೇರಿಸಿಕೊಂಡು ಯಾವ ಯುದ್ಧ ಎಸ್ಕಲೇಟ್ ಆದಾಗ ಏನೇನ್ ಮಾಡಬೇಕು, ನಮಗೆ ಬೇಕಾಗಿರುವಂತ ಮದ್ದುಗುಂಡುಗಳೇನು, ಇದನ್ನ ಎಲ್ಲಿಂದ ತರಿಸ್ಕೊಳ್ಬೇಕು, ಇವೆಲ್ಲ ಡೀಟೇಲ್ಗಳನ್ನ ವರ್ಕೌಟ್ ಮಾಡಿ 10-12 ದಿನಗಳೊಳಗೆ ಅದಕ್ಕೆ ಬೇಕಾಗಿರುವಂತ ಒಪ್ಪಂದಗಳನ್ನ ರಷ್ಯಾದೊಂದಿಗೆ, ಅಮೆರಿಕಾದೊಂದಿಗೆ, ಫ್ರಾನ್ಸ್ನೊಂದಿಗೆ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ನಡಿಬೇಕಿತ್ತು. ಮತ್ತು ನಾಲ್ಕನೇದು, ಭಾರತಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಈ ದೇಶದಲ್ಲಿ ಆಂಟಿ ನ್ಯಾಷನಲ್ ಆಗಬಹುದಾಗಿರುವಂತ ಎಕ್ಸ್ ಅಕೌಂಟ್ಗಳನ್ನ, ಯೂಟ್ಯೂಬ್ ಅಕೌಂಟ್ಗಳನ್ನ, ಅವುಗಳನ್ನ ಬ್ಯಾನ್ ಮಾಡಬೇಕು, ಎಲ್ರಿಗೂ ಎಚ್ಚರಿಕೆ ಕೊಡಬೇಕು, ಭಾರತದ ಮೂವ್ಮೆಂಟ್ ಅನ್ನ ಯಾರು ಹೇಳಬಾರದು ಅಂತ ಹೇಳಬೇಕು. ಇವೆಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡು ಮಾಕ್ ಡ್ರಿಲ್ ಗೆ ತಯಾರಿ ನಡೆಸಿ ಅಟ್ಯಾಕ್ ಮಾಡೋದಿತ್ತಲ್ಲ, ಇವೆಲ್ಲವೂ ಕೂಡ ಏಕಾಏಕಿ ಮಾಡಿ ನಾವು ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಮಾಡಿದಂತದ್ದಲ್ಲ, ಕ್ಯಾಲ್ಕ್ಯುಲೇಟೆಡ್ ಆಗಿರುವಂತದ್ದು. ನರೇಂದ್ರ ಮೋದಿ ಮತ್ತು ಅವರ ಟೀಮು ಬಹಳ ಕ್ಯಾಲ್ಕುಲೇಷನ್ ಮಾಡಿ ಈ ಕೆಲಸವನ್ನ ಮಾಡಿದೆ. ಹೀಗಾಗಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅವ್ರಿಗೆ ಬಹಳ ಈ ವಿಚಾರಗಳು ಗೊತ್ತಿರುತ್ತೆ, ಯಾರ್ಯಾರು ಸಪೋರ್ಟಿಗೆ ಬರಬಹುದು ಅಂತ. ನಾನು ನೀವು ಏನ್ ಡಿಸ್ಕಸ್ ಮಾಡ್ತೀವೋ ಅದಕ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಇಂಟರ್ನಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ, ಹೊರಗಡೆಯಿಂದ ಯಾರು ಸಪೋರ್ಟ್ ಮಾಡ್ತಾರೆ, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಇರೋದ್ರಿಂದ, ಗೊತ್ತಿರೋದ್ರಿಂದ ಅವ್ರು ಮಾಡ್ತಾರೆ ಮತ್ತು ನ್ಯೂಟ್ರಲೈಸ್ ಮಾಡ್ತಾರೆ. ಅನೇಕ ಬಾರಿ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಟರ್ಕಿಯೊಂದಿಗೆ ನಾವು ಈಗ ಬಹುಶಃ ಟರ್ಕಿಯನ್ನ ನೇರವಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಿಲಿಟರಿಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಜರ್ಬೈಜಾನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅರವಿಂದ್ ಗೊತ್ತಿರಲಿ, ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಹೋಗುವಂತ ಬಹುತೇಕ ಪ್ರವಾಸಿಗರು, ಟರ್ಕಿ ಮತ್ತು ಅಜರ್ಬೈಜಾನ್ನ ಮೇಜರ್ ದುಡ್ಡು ಏನಿದೆಯಲ್ಲ ಅದು ಪ್ರವಾಸದಿಂದ ಬರುತ್ತೆ. ಆ ಪ್ರವಾಸಿಗರು ಭಾರತೀಯರು. ಹೌದೌದು. ನಮಗೀಗಿರುವಂತ ಬಹಳ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ, ನಮ್ಮ ಭಾರತೀಯರನ್ನ ಟರ್ಕಿಗೆ ಮತ್ತು ಅಜರ್ಬೈಜಾನ್ಗೆ ಹೋಗದಂತೆ ತಡೆಯೋದು. ಹೇಗೆ ಮಾಲ್ಡೀವ್ಸ್ ನಮ್ಮ ಕಾಲಿಗೆ ಬೀಳುವಂತೆ ಮಾಡಿದ್ವು ಅದೇ ರೀತಿ ಮಾಡಬೇಕು. ನನಗೆ ಬಹಳ ಖುಷಿ ಇದೆ, ಅನೇಕ ಯಾತ್ರಾರ್ಥಿ ಸಂಸ್ಥೆಗಳು ಅದಾಗಲೇ ಟರ್ಕಿಯ ಏರ್ಲೈನ್ಸ್ ಜೊತೆಗಿರುವಂತ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ಕೊಂಡಿದೆ. ಇನ್ ಮುಂದೆ ನಾವು ಅವ್ರ ಜೊತೆ ಯಾವ ಏರ್ಲೈನ್ಸ್ ಜೊತೆಗೆ ಒಪ್ಪಂದ ಇರೋದಿಲ್ಲ ಅಂತ ಹೇಳಿದೆ. ಇವೆಲ್ಲವೂ ನೋಡಿದ್ರೆ ನಾವು ಇಂಡೈರೆಕ್ಟ್ಲಿ ಹಾಕುವಂತ ಈ ಪ್ರೆಷರ್ ಕೂಡ ಆ ರಾಷ್ಟ್ರಗಳಿಗೆ ತುಂಬಾ ಹೊಡೆತವನ್ನ ಕೊಡುತ್ತೆ. ಅವೆಲ್ಲವನ್ನೂ ಕೂಡ ನಾವೀಗ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ ಜೊತೆಯಲ್ಲಿ. ರೈಟ್. ಚಕ್ರವರ್ತಿ ಸುಲಿಬೆಲೆ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಿ, ಧನ್ಯವಾದ ತಮಗೆ. ಸೊ ಒಂದು ಭಾರತ, ನಾವು ಕೂತ್ಕೊಂಡು ಅವ್ರು ಹೇಳಿದ ನಿಜ, ನಾವು ಪ್ಲಾನ್ ಮಾಡೋದಕ್ಕಿಂತ ಅವರ ಪ್ಲಾನ್ ಹೇಗಿರುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರುತ್ತೆ. ಅದಕ್ಕೋಸ್ಕರನೇ ಇಷ್ಟು ದಿನ ತಗೊಂಡಿದ್ದು ಟೈಮು. ಬಟ್ ಎಲ್ಲದಕ್ಕೂ ಒಂದು ಸರ್ತಿ ಯುದ್ಧ ಆದಮೇಲೆ ನಾವು ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ನೋಡೋಣ ಹೇಗಾಗುತ್ತೆ ಅಂತ.